ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಇಂಗ್ಲಿಷ್ ಹಾಗೂ ಇನ್ನಿತರ ವಿಷಯಗಳ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಇಲ್ಲಿ ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸ್ಕೊಟ್ಟಿದ್ದೆ. ಇದೀಗ ಇಂಗ್ಲಿಷ್ ವಿಷಯದ ಪ್ರಶ್ನೆಯ ಮುಂದುವರಿದ ಭಾಗವನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಈ ಪ್ರಶ್ನೆಗಳೊಂದಿಗೆ OMR ಉತ್ತರ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ನಾವು ಆನ್ಸರನ್ನು ಇಲ್ಲಿ ಶೇಡಿಂಗ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಪ್ರಾರಂಭಿಸೋಣ ವಿಡಿಯೋವನ್ನು. ಇಲ್ಲಿ ನೋಡ್ಬೋದು 21ನೇ ಪ್ರಶ್ನೆ, ದ ಅಪೋಸಿಟ್ ವರ್ಡ್ ಆಫ್ ಮೋರ್. ಇಲ್ಲಿ ಆಪ್ಷನ್ಸ್ಗಳು ಸಮ್, ಲೆಸ್, ಮಚ್, ಹ್ಯೂಸ್ ಅಂತ ಇದೆ. ಇಲ್ಲಿ ಮೋರ್ ಅಂದರೆ ಬಹಳ ಅಂತ ಅರ್ಥ ಆಗುತ್ತೆ. ಹಾಗಾದರೆ ಅದರ ಅಪೋಸಿಟ್ ವರ್ಡ್ ಯಾವುದು ಅಂದರೆ ಲೆಸ್ ಆಗುತ್ತದೆ. ಸೊ ಬಿ ಆಪ್ಷನ್ ಆಗುತ್ತದೆ. 21ನೇ ಪ್ರಶ್ನೆ ಆನ್ಸರನ್ನು ನೋಡೋಣ. ಇಲ್ಲಿ ನೋಡ್ಬೋದು 21ನೇ ಪ್ರಶ್ನೆ ಬಿ ಆಪ್ಷನ್ ಅಂತ ಆಗಲಿ ಹೇಳಿದ್ದೆ ನಾನು. ಸೊ ಈ ರೀತಿಯಾಗಿ ತಾವು ಇಲ್ಲಿ ನಾನು ಸೀಸ್ ಪೆನ್ಸಿಲ್ ಮಾಡೆಲ್ ತೋರಿಸ್ತಾ ಇದ್ದೀನಿ. ತಾವು ಇಲ್ಲಿ ಬ್ಲ್ಯಾಕ್ ಇಂಕ್ ಅಥವಾ ಬ್ಲೂ ಇಂಕ್ ಪೆನ್ನಲ್ಲಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 22ನೇದು ನೋಡ್ಬೋದು, ರೈಟ್ ದ ಫಾಸ್ಟ್ ಟೆನ್ಸ್ ಆಫ್ ಪ್ರೇ. ಇಲ್ಲಿ ಆಪ್ಷನ್ಸ್ಗಳು ಪ್ರೈಟ್, ಪ್ರೇಡ್, ಪ್ರೇಯಿಂಗ್, ಪ್ರೇಸ್. ಇಲ್ಲಿ ಪ್ರೇಸ್ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರುವಂತಹ ಒಂದು ಕ್ರಿಯಾಪದ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿರುವಂತಹ ಕ್ರಿಯಾಪದ ಪ್ರೇಯಿಂಗ್. ಇಲ್ಲಿ ಪ್ರೇಡ್ ಇದೆಯಲ್ಲ, ಇದು ಫಾಸ್ಟ್ ಟೆನ್ಸ್ ಕ್ರಿಯಾಪದ ವರ್ಬ್ ಆಗಿದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 22ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಬಿ ಆಗುತ್ತದೆ. ಸೊ ಈ ಬಿ ಆಪ್ಷನ್ ಇದೆಯಲ್ಲ, ಇದರ ಆನ್ಸರ್ ನಾವಿಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು 22ನೇ ಪ್ರಶ್ನೆ ಅಂದರೆ ಇಲ್ಲಿ ಬಿ ಇದೆಯಲ್ಲ, ನೀಟಾಗಿ ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 23ನೇ ಪ್ರಶ್ನೆ ನೋಡ್ಬೋದು, ರೈಟ್ ದ ಶಾರ್ಟ್ ಫಾರ್ಮ್ ಆಫ್ ಹ್ಯಾವ್ ನಾಟ್. ಇಲ್ಲಿ ಹ್ಯಾಸಂಟ್, ಹ್ಯಾವಂಟ್, ಹ್ಯಾಡಂಟ್, ಹ್ಯಾವ್ ಅಂತಿದೆ. ಇಲ್ಲಿ ಹ್ಯಾಸ್ ನಾಟ್ ಅನ್ನುವಂಥದ್ದು ಇಲ್ಲಿ ಹ್ಯಾಸ್ ನಾಟ್ ಇದರ ಒಂದು ಶಾರ್ಟ್ ಫಾರ್ಮ್ ಆಗಿದೆ. ನೋಡ್ಬೋದು ಇಲ್ಲಿ ಹ್ಯಾಸ್ ನಾಟ್ ಅಂತಿದೆಯಲ್ಲ, ಇದು ಹ್ಯಾಸ್ ನಾಟ್ ಇದರ ಶಾರ್ಟ್ ಫಾರ್ಮ್. ಇಲ್ಲಿ ಹ್ಯಾವ್ ನಾಟ್ ಇದೆಯಲ್ಲ, ಇಲ್ಲಿದೆಯಲ್ಲ, ಈ ಏನು ಕ್ವಶನ್ ಇದೆಯಲ್ಲ ಅದರ ಆನ್ಸರ್ ಹ್ಯಾವ್ ನಾಟ್ ಆಗುತ್ತದೆ. ಸೊ ಬಿ ಆಪ್ಷನ್ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಹ್ಯಾಡಂಟ್ ಇದೆಯಲ್ಲ, ಇದರ ಒಂದು ಲಾಂಗ್ ಫಾರ್ಮ್ ಯಾವುದು ಅಂದರೆ ನೋಡ್ತಾ ಹೋಗ್ಬೋದು. ಇಲ್ಲಿ ಹ್ಯಾಡ್ ನಾಟ್ ಈ ರೀತಿ ಬರುತ್ತೆ. ಇನ್ನು ಐ ಅಂತಿದೆಯಲ್ಲ, ಇದರ ಒಂದು ಲಾಂಗ್ ಫಾರ್ಮ್ ಏನು ಅಂದರೆ ಐ ಹ್ಯಾವ್ ಆಗುತ್ತದೆ. ಸೊ ಇಲ್ಲಿ ಆನ್ಸರ್ ಯಾವುದು ಅಂದರೆ ಹ್ಯಾವ್ ನಾಟ್ ಆಗುತ್ತೆ. ಇಲ್ಲಿ ಇದಕ್ಕೆ ಹ್ಯಾವಂಟ್ ಅಂತ ಕೂಡ ಕರೀತಾರೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 23ನೇ ಪ್ರಶ್ನೆ ಬಿ ಆಪ್ಷನ್. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ರಮಣ ಮಹರ್ಷಿ ಕಾರ್ಡ್ ಹೀಸ್ ಕೌ. ಇಲ್ಲಿ ಗೌನ್, ಇಲ್ಲಿ ಮಿಂಚು, ಗಂಗಾ, ಲಕ್ಷ್ಮಿ. ಇಲ್ಲಿ ರಮಣ ಮಹರ್ಷಿ ಕಾರ್ಡ್ ಹೀಸ್ ಕೌ ಇದೆಯಲ್ಲ, ಅದು ಇಲ್ಲಿ ಆನ್ಸರ್ನ ನೋಡ್ತಾ ಹೋದಾಗ ಅದು ಲಕ್ಷ್ಮಿ ಅಂತ ಅರ್ಥ ಆಗುತ್ತೆ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಹೇಳ್ಬೇಕು ತಮಗೆ. ಇಲ್ಲಿ ಮೊದಲು ಇದರ ಆಪ್ಷನನ್ನು ಹೇಳ್ತೀನಿ. ಫಸ್ಟು ಡಿ ಆಪ್ಷನ್ ಆಗುತ್ತೆ. ಓಕೆ, ಇಲ್ಲಿ 24ನೇ ಪ್ರಶ್ನೆ ಆಪ್ಷನ್ ಡಿ ಆಗುತ್ತೆ. ಇಲ್ಲಿ ನೋಡ್ಬೋದು ABCD. ಇದು 5ನೇ ತರಗತಿಯಲ್ಲಿ ಬಂದಿರುವಂಥ ಒಂದು ಪಾಠ, ಲವ್ ಫಾರ್ ಎನಿಮಲ್ಸ್ ಎನ್ನುವಂಥ ಪಾಠದ ಒಂದು ಪ್ರಶ್ನೆಯಾಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ದ ಪ್ಲೂರಲ್ ಫಾರ್ಮ್ ಆಫ್ ಕಮ್ಯುನಿಟಿ ಈಸ್. ಇಲ್ಲಿ ಆಪ್ಷನ್ ಕಮ್ಯುನಿಟೀಸ್, ಕಮ್ಯುನಿಟೀಸ್, ಕಮ್ಯುನಿಟ್ಸ್ ಹಾಗೂ ಇಲ್ಲಿ ಕಮ್ಯುನಿಟೀಸ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 25ನೇ ಪ್ರಶ್ನೆ ಆಪ್ಷನ್ ಬಿ ಆಗುತ್ತದೆ. ಇಲ್ಲಿ ನೋಡ್ಬೋದು 25ನೇ ಪ್ರಶ್ನೆ ಆಪ್ಷನ್ ಬಿ ಆಗುತ್ತದೆ. ಈ ರೀತಿಯಾಗಿ ತಾವು ಶೇಡಿಂಗನ್ನು ಇಲ್ಲಿ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ, ಶಬಲೆ ವಾಸ್ ಆಲ್ಸೋ ನೌನ್ ಆ್ಯಸ್ ಅಂತ ಇದೆ. ಇಲ್ಲಿ ಶಬಲೆ ನೌನ್ ಆಲ್ಸೋ ನೌನ್ ಆ್ಯಸ್ ಅಂತಿದೆಯಲ್ಲ, ಇಲ್ಲಿ ನಂದಿನಿ, ಕಾಮಧೇನು, ಸುರಭಿ, ಸೇಜ್ ಅಂತಿದೆ. ಇದು ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ನಂದಿನಿ ಆಗುತ್ತದೆ. ಯಾಕಂದರೆ ಇಲ್ಲಿ ಶಬಲೆಗೆ ಇನ್ನೊಂದು ಹೆಸರು ಏನು ಅಂದರೆ ನಂದಿನಿ. ಇಲ್ಲಿ ಶಬಲೆಯ ಮದರ್ ನೇಮ್ ಏನು ಅಂದರೆ ಕಾಮಧೇನು ಆಗುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 26ನೇ ಪ್ರಶ್ನೆ ಎ ಆಗುತ್ತೆ. ಹಾಗಾದರೆ ನೋಡ್ಬೋದು 26ನೇ ಪ್ರಶ್ನೆ ಆನ್ಸರ್ ಇಲ್ಲಿ ಎ ಆಗುತ್ತೆ. ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕು. ತಾವು ನಾನು ಆಗಲೇ ಹೇಳಿದಾಗೆ ಸೀಸ್ ಪೆನ್ಸಿಲ್ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ಮೈ ಅಂಕಲ್ ಆ್ಯಂಡ್ ಕೇಮ್ ಟು ಅವರ್ ಹೌಸ್ ಅಂತ ಇದೆ. ಇಲ್ಲಿ ನೋಡಿ ಅಂಕಲ್ ಆ್ಯಂಡ್ ಆಂಟಿ ಅಂತ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಇರುವಂಥದ್ದು ಆಂಟ್ ಅಂತ ಇದೆ. ಇದು ಒಂದು ಎಕ್ಸುಲರಿ ಒಂದು
ಏನಂತಾರೆ ನೌನ್ ಅಂತಲೂ ಕೂಡ ಕರಿತೀವಿ, ಅಂಕಲ್ ಆ್ಯಂಡ್ ಆಂಟ್. ಇಲ್ಲಿ ಆಪ್ಷನ್ ಯಾವುದು ಅಂದರೆ ಇದು ಅಪೋಸಿಟ್ ವರ್ಡ್ ಕೂಡ ಆಗುತ್ತೆ, ಅಂಕಲ್ ಆ್ಯಂಡ್ ಆಂಟ್. ಸೊ ಇಲ್ಲಿ ಆಪ್ಷನ್ 27ನೇದಕ್ಕೆ ಎ ಆಗುತ್ತದೆ. ಓಕೆ, 27ನೇ ಪ್ರಶ್ನೆಗೆ ಆನ್ಸರ್ ಯಾವುದು ಅಂದರೆ ಇಲ್ಲಿ ಎ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ 28ನೇ ಪ್ರಶ್ನೆ, ಐ ಈಟ್ ಬನಾನಾ. ಇಲ್ಲಿ ಆಪ್ಷನ್ಸ್ಗಳು ಎ, ಯಾನ್, ದ, ಆಲ್ ಆಫ್ ದ ಅಬೋ ಅಂತಿದೆ. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಬನಾನಾ ಅಂತ ಇದೆಯಲ್ಲ, ಸೊ ಹಾಗಾಗಿ ಇಲ್ಲಿ ಇದು ಒಂದು ಕಾನ್ಸೋನೆಂಟ್ ಇರುವಂಥ ಒಂದು ನಾಮಪದ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಬಿ ಎನ್ನುವಂಥದ್ದು ಒಂದು ಕಾನ್ಸೋನೆಂಟ್ ಆಗಿದೆ ಅಥವಾ ವ್ಯಂಜನ ಆಗಿದೆ ಅಥವಾ ವ್ಯಂಜನದ ಧ್ವನಿಯನ್ನು ಹೊಂದಿರುವಂತಹ ಪದ ಆಗಿದೆ. ಹೀಗಿದ್ದಾಗ ಈ ಆರ್ಟಿಕಲ್ ಯಾವ್ದು ಬರುತ್ತೆ ಅಂದಲ್ಲಿ ಎ ಬರುತ್ತದೆ. ಒಂದು ವೇಳೆ ಇಲ್ಲಿ ಏನಾದರೂ ವೊವೆಲ್ ಸೌಂಡ್ ಇರುವಂಥದ್ದಿದ್ದರೆ, ಒಂದು ವೇಳೆ ಅಂಬ್ರೆಲಾ ಅಂತಿದ್ದರೆ ಅಲ್ಲಿ ಆ್ಯನ್ ಬರ್ತಿತ್ತು. ಈ ರೀತಿಯಾಗಿ ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಎ ಆಗುತ್ತದೆ. 28ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ನೋಡ್ಬೋದು ಎ ಆಗುತ್ತದೆ. ಈ ರೀತಿಯಾಗಿ ತಾವು ಇಲ್ಲಿ ನೀಟಾಗಿ ಶೇಡಿಂಗನ್ನು ಮಾಡಬೇಕು. ನೆಕ್ಸ್ಟ್ 29ನೇ ಪ್ರಶ್ನೆ, ಐ ವೆಂಟ್ ದ ಪಾರ್ಕ್ ಅಂತಿದೆ. ಇಲ್ಲಿ ನೋಡ್ಬೋದು ಆಪ್ಷನ್ ಆನ್, ಇನ್, ಇಂಟು, ಟು ಅಂತ ಇದೆ. ಇಲ್ಲಿ ನೋಡ್ಬೋದು ಐ ವೆಂಟ್ ಇನ್ ದ ಪಾರ್ಕ್, ಇನ್ ಟು ದ ಪಾರ್ಕ್, ಟು ದ ಪಾರ್ಕ್. ಇಲ್ಲಿ ಐ ವೆಂಟ್, ಇಲ್ಲಿ ಆನ್, ಇನ್, ಇಂಟು, ದ ಅಂತಿದೆಯಲ್ಲ, ನಾನು ಆಗಲೇ ಹೇಳಿದಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಟು ಬರುತ್ತದೆ. ನಾನು ಪಾರ್ಕಿಗೆ ಹೋದೆನು ಅಥವಾ ನಾನು ಇಲ್ಲಿ ಗಾರ್ಡನ್ಗೆ ಹೋದೆನು ಅಥವಾ ಇಲ್ಲಿ ಒಂದು ಉದ್ಯಾನವನಕ್ಕೆ ಹೋದೆನು ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಗೆ ಬರುತ್ತದೆ. ಸೊ ಅಥವಾ ಇಲ್ಲಿ ಟು ಅಂತ ಕೂಡ ಕರಿತೀವಿ. ಸೊ 29ನೇ ಪ್ರಶ್ನೆ ಟು ಆಗುತ್ತದೆ, ಅಂದರೆ ಡಿ ಆಪ್ಷನ್ 29 ಡಿ ಆಗುತ್ತದೆ. ಇಲ್ಲಿ ನೋಡ್ಬೋದು ಎ, ಬಿ, ಸಿ, ಡಿ ಈ ರೀತಿಯಾಗಿ ಇಲ್ಲಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ 30ನೇ ಪ್ರಶ್ನೆ, ದ ಮೀನಿಂಗ್ ಆಫ್ ವಂಡರ್ಫುಲ್ ಈಸ್. ಇಲ್ಲಿ ಡೈರ್, ಟೆರಿಬಲ್, ಗ್ರೇಟ್, ಮಾರ್ವೆಲಸ್. ಇಲ್ಲಿ ಏನು ಅಂದರೆ ವಂಡರ್ಫುಲ್ ಅಂದರೆ ಇದೊಂಥರ ಸರ್ಪ್ರೈಸ್ ಆಗುತ್ತೆ ಅಥವಾ ಸುಂದರ ಅಂತಲೂ ಹೇಳ್ತೀವಿ ಅಥವಾ ಮಾರ್ವೆಲಸ್ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 30ನೇ ಪ್ರಶ್ನೆ ಡಿ ಆಪ್ಷನ್. ಇಲ್ಲಿ 30ನೇ ಪ್ರಶ್ನೆ ಡಿ ಆಪ್ಷನ್ ಆಗುತ್ತದೆ. ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಐ ಹ್ಯಾವ್ ಕಟ್ ಮೈ ಫಿಂಗರ್. ದಿಸ್ ಸೆಂಟೆನ್ಸ್ ಎಕ್ಸ್ಪ್ರೆಸ್ ಫೀಲಿಂಗ್ ಜಾಯ್, ಪ್ರೈಡ್, ಅಡ್ಮಿರೇಷನ್, ಪೇನ್. ಇಲ್ಲಿ ಪೇನ್ ಅಂತ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಐ ಹ್ಯಾವ್ ಕಟ್ ಮೈ ಫಿಂಗರ್ ಅಂದರೆ ಇಲ್ಲಿ ನಾನು ನನ್ನ ಬೆರಳನ್ನು ಕಟ್ ಮಾಡಿಕೊಂಡೆ ಅಂತ ಹೇಳುವಾಗ ಇಲ್ಲಿ ಪೇನ್ ಆಗುತ್ತೆ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 31ನೇ ಪ್ರಶ್ನೆ ಇಲ್ಲಿ ನೋಡ್ಬೋದು, ಇದು ಡಿ ಆಪ್ಷನ್ ಆಗುತ್ತೆ. ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ದ ಸೂಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಹ್ಯಾಪಿ. ಇಲ್ಲಿ ಪ್ರಿಫಿಕ್ಸ್ ಯಾವುದು ಬರುತ್ತೆ ಅಂದರೆ ಮೊದಲಿಗೆ ಬರುವಂಥ ಒಂದು 2 ಅಥವಾ 3 ಅಕ್ಷರದ ಒಂದು ಪದ ಅಂತ ಹೇಳ್ಬೋದು. ಇಲ್ಲಿ ಆ ಅಕ್ಷರಗಳು ಈ ಪದ ಕೂಡಿದಾಗ ಅದಕ್ಕೆ ಅರ್ಥ ಬರುತ್ತೆ. ಇಲ್ಲಿ ನೋಡ್ಬೋದು ಡಿಸ್ ಹ್ಯಾಪಿ ಆಗೋದಿಲ್ಲ, ಇನ್ ಹ್ಯಾಪಿ ಅಥವಾ ಇರ್ ಹ್ಯಾಪಿ ಆಗೋದಿಲ್ಲ, ಅನ್ಹ್ಯಾಪಿ ಆಗುತ್ತದೆ. ಇದು ಒಂದು ಅಪೋಸಿಟ್ ವರ್ಡ್ ಕೂಡ ಆಗಿ ಬಳಕೆ ಮಾಡ್ತೀವಿ, ಹ್ಯಾಪಿ ಅಥವಾ ಹ್ಯಾಪಿ ಮತ್ತು ಅನ್ಹ್ಯಾಪಿ ಅಂತ. ಸೊ 32ನೇ ಪ್ರಶ್ನೆ ಬಿ ಆಪ್ಷನ್ ಆಗುತ್ತೆ. 32ನೇ ಪ್ರಶ್ನೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 33ನೇ ಪ್ರಶ್ನೆ, ಪಿಕ್ಔಟ್ ದ ಆಡ್ ಒನ್ ಔಟ್. ಇಲ್ಲಿ ಇದರ ಗುಂಪಿಗೆ ಸೇರಿದ ಪದ ತೆಗೆಯಿರಿ ಅಂತ ಹೇಳಿದಾರೆ. ಫಿಯರ್, ಡಿಯರ್, ಇಯರ್, ಡಿಯರ್ ಅಂತಿದೆ. ಇಲ್ಲಿ ನೋಡಿರಿ ಇವೆಲ್ಲವೂ ಕೂಡ ಇವು ರೈಮಿಂಗ್ ವರ್ಡ್ಸ್ ಆಗ್ತವೆ. ನೋಡ್ಬೋದು ಫಿಯರ್, ಡಿಯರ್, ಇಯರ್ ಅಂತಿದೆಯಲ್ಲ ಒಂದೇ ಸೌಂಡನ್ನು ಹೊಂದಿವೆ. ಬಟ್ ಡೀರ್ ಅಂತಿದೆ, ಇದರ ಧ್ವನಿನೇ ಬೇರೆ ಇದೆ ಓದುವಾಗ. ಹಾಗಾಗಿ ಈ ಪದದ ಸೌಂಡ್ ಬೇರೆ ಇದೆ. ನೋಡ್ಬೋದು ಫಿಯರ್, ಡಿಯರ್, ಇಯರ್, ಬಟ್ ಇದು ಡೀರ್ ಅಂತ ಆಗುತ್ತೆ. 33ನೇ ಪ್ರಶ್ನೆ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು 33ನೇ ಪ್ರಶ್ನೆ ಡಿ ಆಪ್ಷನ್ ಆಗುತ್ತದೆ. ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕು. ನೆಕ್ಸ್ಟ್ 34ನೇ ಪ್ರಶ್ನೆ, ದ ವೈಫ್ ವಾಸ್ ಕೂಲ್ ಆ್ಯಂಡ್ ಕಾಮ್ ಬಟ್ ಹರ್. ಇಲ್ಲಿ ಏನು ಬರ್ತದೆ ಅಂತ ಕೇಳಿದರೆ, ಇಲ್ಲಿ ವೈಫ್ ಅಂದಾಗ ಇದರ ಅಪೋಸಿಟ್ ಆಗಿ ಯಾವುದು ಬರುತ್ತೆ? ಇಲ್ಲಿ ಹಸ್ಬೆಂಡ್, ಫಾದರ್, ಸನ್, ಬಾಯ್ ಅಂತ ಆಗುತ್ತೆ. ಬಟ್ ಇಲ್ಲಿ ಹಸ್ಬೆಂಡ್ ಆಗುತ್ತದೆ, ವೈಫ್ ಆ್ಯಂಡ್ ಹಸ್ಬೆಂಡ್. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 34ನೇ ಪ್ರಶ್ನೆ ಎ ಆಗುತ್ತದೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ತಾವು ಇಲ್ಲಿ ಶೇಡಿಂಗನ್ನು ಮಾಡಬೇಕು. ನೆಕ್ಸ್ಟು 35ನೇ ಪ್ರಶ್ನೆ, ನರೇಂದ್ರ ವಾಸ್ ಬಾರ್ನ್ ಆನ್. ಇಲ್ಲಿ 12th ಡಿಸೆಂಬರ್ ಇಲ್ಲಿ 1863, 12th ಜನವರಿ 1865, 12th ಜನವರಿ 1863, 12th ಜನವರಿ 1864. ಇಲ್ಲಿ
ನೋಡ್ತಾ ಹೋಗಿ. ಅದು ಆನ್ಸರ್ ಯಾವುದು ಅಂದರೆ 12th ಜನವರಿ 1863 ಆಗುತ್ತದೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂದರೆ ಸಿ ಆಗುತ್ತದೆ. 35ನೇ ಪ್ರಶ್ನೆ ಇಲ್ಲಿ ಸಿ ಆಗುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. 36ನೇ ಪ್ರಶ್ನೆ. ಹಿ ಈಸ್ ಎ ಇಲ್ಲಿ ಯಂಗ್ ಬಾಯ್ ಅಥವಾ ಯೂತ್ ಬ್ಯೂಟಿಫುಲ್ ಸ್ಮಾರ್ಟ್ಲಿ ಅಂತಿದೆ. ಹಿ ಈಸ್ ಎ ಇಲ್ಲಿ ಯೂತ್ ಬಾಯ್ ಅಥವಾ ಬ್ಯೂಟಿಫುಲ್ ಬಾಯ್ ಸ್ಮಾರ್ಟ್ಲಿ ಬಾಯ್ ಆಗೋದ್ರೆ ಯಂಗ್ ಬಾಯ್ ಆಗುತ್ತೆ. ಹಿ ಈಸ್ ಎ ಯಂಗ್ ಬಾಯ್. ಸೊ ಎ ಆಪ್ಷನ್. ಇಲ್ಲಿ 36ನೇ ಪ್ರಶ್ನೆ ಇಲ್ಲಿ ಯಾವುದು ಅಂದರೆ ಎ ಆಗುತ್ತದೆ. ಈ ರೀತಿಯಾಗಿ ನೀಟಾಗಿ ತಾವು ಶೇಡಿಂಗನ್ನು ಮಾಡಬೇಕು. ಇಲ್ಲಿ ನೋಡ್ಬೋದು ಮ್ಯಾಚ್ ದ ಆ್ಯನಿಮಲ್ಸ್ ವಿತ್ ದೇರ್ ಸೌಂಡ್ಸ್ ಅಂತಿದೆಯಲ್ಲ. ಇಲ್ಲಿ ಎ ಕವ್, ಎ ಕ್ಯಾಟ್, ಎ ಡಾಗ್, ಎ ಶಿಪ್ ಅಂತಿದೆ. ಇಲ್ಲಿ ಬೀಟ್ಸ್, ಬಾರ್ಕ್ಸ್, ಮ್ಯೂಸ್, ಮೂಸ್ ಅಂತಿದೆ. ಇಲ್ಲಿ ಎ ಕವ್ ಅಂತಿಲ್ಲ, ಅದರ ಧ್ವನಿ ಏನು ಅಂದರೆ ಮೂಸ್ ಆಗುತ್ತದೆ. ಸೊ ಮೊದಲ ಆಪ್ಷನ್ ಯಾವುದು? ಡಿ. ಇಲ್ಲಿ ಡಿ ಯಾವುದಿದೆ ನೋಡ್ತಾ ಹೋಗ್ಬೋದು, ಇಲ್ಲಿದೆ ನೋಡಿ, ಡಿ ಆಗುತ್ತೆ. ನೆಕ್ಸ್ಟ್ ಎ ಕ್ಯಾಟ್ ಆಗೋದು ಮ್ಯೂಸ್. ಸೊ ಇಲ್ಲಿ ಅದರ ಧ್ವನಿ ಇದು ಸಿ ಆಗುತ್ತೆ. ನೆಕ್ಸ್ಟ್ ಎ ಡಾಗ್ ಅಂದಾಗ ಅದು ಬಾರ್ಕ್ಸ್ ಆಗುತ್ತೆ. ಸೊ ಡಿ ಸಿ ಬಿ ಆಗುತ್ತೆ. ಎ ಶಿಪ್ ಅಂದಾಗ ಅದು ಬ್ಲೀಡ್ಸ್ ಆಗುತ್ತೆ. ಡಿ ಸಿ ಬಿ ಎ. ಸೊ ಇದು ಸರಿಯಾದ ಆನ್ಸರ್ ಆಗುತ್ತದೆ. ಇಲ್ಲಿ ಏನು 37ನೇ ಪ್ರಶ್ನೆ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು 37ನೇ ಪ್ರಶ್ನೆ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ 38ನೇ ಪ್ರಶ್ನೆ ನೋಡ್ಬೋದು. ಐಡೆಂಟಿಫೈ ದ ವೈಲ್ಡ್ ಅನಿಮಲ್. ಕೌ, ಡಾಗ್, ಕ್ಯಾಟ್, ಡೀರ್. ಇಲ್ಲಿ ವೈಲ್ಡ್ ಅನಿಮಲ್ ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಡೀರ್ ಆಗುತ್ತದೆ. ಸೊ ಇಲ್ಲಿ 38ನೇ ಪ್ರಶ್ನೆ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗ್ಬೋದು 38ನೇ ಪ್ರಶ್ನೆ ಈ ರೀತಿಯಾಗಿ ಡಿ ಆಪ್ಷನ್ ಆಗುತ್ತೆ. 39ನೇ ಪ್ರಶ್ನೆ. ನಸ್ರೀನ್ ಆಸ್ಕ್ಡ್ ಪ್ರೇಮ್ ವಾಟ್ ಈಸ್ ದ ಮ್ಯಾಟರ್, ಅಂಡರ್ಲೈನ್ ವರ್ಡ್ಸ್ ಆರ್. ಇಲ್ಲಿ ನೋಡ್ಬೋದು ನಸ್ರೀನ್ ಮತ್ತು ಪ್ರೇಮ್ ಇದೆಯಲ್ಲ, ಇವು ಯಾವ ಪದಗಳು ಅಂತ ಕೇಳಿದ್ದಾರೆ. ಆ್ಯಕ್ಷನ್ ವರ್ಡ್ಸ್, ನೇಮಿಂಗ್ ವರ್ಡ್ಸ್, ಡಿಸ್ಕ್ರೈಬ್ ವರ್ಡ್ಸ್, ಪ್ರನೌನ್ಸ್ ಅಂತಿದೆ. ಇದು ಆ್ಯಕ್ಷನ್ ವರ್ಡ್ಸ್ ಅಲ್ಲ, ಇದು ಕ್ರಿಯಾಪದ ಅಲ್ಲ. ಇನ್ನು ಡಿಸ್ಕ್ರೈಬ್ ವರ್ಡ್ಸ್ ಅಂದರೆ ವರ್ಣನಾತ್ಮಕ ಪದಗಳು ಕೂಡ ಅಲ್ಲ. ಪ್ರನೌನ್ಸ್ ಅಂದರೆ ಸರ್ವನಾಮಗಳು ಅಲ್ಲ. ನೇಮಿಂಗ್ ವರ್ಡ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. 39ನೇ ಪ್ರಶ್ನೆಯ OMRದಲ್ಲಿ ಆನ್ಸರ್ ಯಾವುದು ಅಂದರೆ ನೇಮಿಂಗ್ ವರ್ಡ್ಸ್ ಆಗುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆ. ಟೀಚರ್, ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಪಿಕ್ನಿಕ್. ದ ಕರೆಕ್ಟ್ ಲಿಂಕಿಂಗ್ ವರ್ಡ್. ಟೀಚರ್ ಇಲ್ಲಿ ನೋಡ್ಬೋದು ಬಟ್ ಅಂತ ಆಗೋದಿಲ್ಲ, ಅಥವಾ ಆ್ಯಂಡ್, ಬೋತ್, ಫಾರ್ ಅಂತಿದೆ. ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂದರೆ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಪಿಕ್ನಿಕ್ ಅಂತ ಆಗುತ್ತೆ. ಸೊ 40ನೇದಕ್ಕೆ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು 40ನೇದಕ್ಕೆ ಬಿ ಆಪ್ಷನ್ ಆಗುತ್ತದೆ. ಇನ್ನು ತಾವುಗಳು ಇಲ್ಲಿ ಬ್ಲ್ಯಾಕ್ ಇಂಕ್ ಅಥವಾ ಬ್ಲೂ ಇಂಕ್ ಪೆನ್ನನ್ನು ಉಪಯೋಗಿಸಿ ಇಲ್ಲಿ OMRನಲ್ಲಿ ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಇವು ಇಂಗ್ಲೀಷ್ ವಿಷಯದ ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳಾಗಿರ್ತವೆ.